ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಲಾಗ್ಲಿ ನಾನು ಮಿಲೆಟ್ ಪ್ರೊಸೆಸಿಂಗ್ ಯೂನಿಟಿಗೆ ಹೋಗ್ತಿದ್ದೀನಿ. ಪ್ರೊಸೆಸಿಂಗ್ ಯಾವ ಥರ ಆಗುತ್ತೆ, ಮಿಲೆಟ್ ಉತ್ಪನ್ನಗಳು ಯಾವ ಥರ ರೆಡಿ ಆಗ್ತವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಲಾಗ್ದ ವಿಶೇಷತೆ ಆಗಿರ್ತದೆ. ಹಾಗಿದ್ರೆ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಹೊಡ್ತಾ ಇದ್ದೀನಿ ಇವಾಗ. ನಾವಿವಾಗ SKDRDP ಮುಂದ್ಗಡೆ ಇದ್ದೇವೆ. ಇಲ್ಲಿ ಏನಪ್ಪಾ ಅಂತಂತಂದ್ರೆ ಜ್ಞಾನ ವಿಕಾಸ ತರಬೇತಿ ಕೇಂದ್ರನೂ ಇದೆ, ಹಾಗೆ ಸಿರಿಧಾನ್ಯಗಳು ಸಿಗ್ತಾವ. ಅದಕ್ಕೋಸ್ಕರ ಇವತ್ತಿನ ಬ್ಲಾಗನ್ನು ಇಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೇನೆ. ಇವಾಗ ನಾವು ಮೇನ್ ಕ್ಯಾಂಪಸ್ಸಲ್ಲಿ ಹೋಗ್ತಾ ಇದ್ದೇವೆ. ನೀವಲ್ಲಿ ನೋಡ್ತಿದ್ದೀರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಇದೆ. ಧಾರವಾಡ ಪ್ರಾದೇಶಿಕ ಕಚೇರಿ, ಧಾರವಾಡ ಯೋಜನಾ ಕಚೇರಿ, ಕುಂದಗೋಳ ಯೋಜನಾ ಕಚೇರಿ, ಧಾರವಾಡ ಜಿಲ್ಲಾ ಕಚೇರಿ, ಹುಬ್ಬಳ್ಳಿ ಯೋಜನಾ ಕಚೇರಿ, ಅದೆಲ್ಲ ಡೀಟೇಲ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಘಟಕಕ್ಕೆ ಒಳಗಡೆ ಹೋಗೋಣ. ಯಾವ್ಯಾವ ಘಟಕದಲ್ಲಿ ಏನೇನು ನಡೀತೈತೆ ಅಂತ ನಾನು ನಿಮಗೆ ಕ್ಲೀನಾಗಿ ವಿವರಣೆ ಕೊಡ್ತೇನೆ ಮತ್ತು ಹಾಗೇನೆ ತೋರಿಸ್ತೇನೆ ಕೂಡ. ನೀವೇನು ನೋಡ್ತಾ ಇದ್ದೀರಿ, ಈ ಸಂಸ್ಥೆಯನ್ನು ತುಂಬ ಅಂದರೆ ತುಂಬಾ ದೊಡ್ಡದಿದೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನಿವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿರಿಧಾನ್ಯ ಸಂಸ್ಕರಣಾ ಘಟಕಕ್ಕೆ ಬಂದಿದ್ದೀನಿ. ಇಲ್ಲಿ ಮಿಲೆಟ್ಗಳ ರೆಡಿ ಆಗ್ತಾವೆ ಮತ್ತು ಮಿಲೆಟ್ಗಳ ಉತ್ಪನ್ನಗಳ ರೆಡಿ ಆಗ್ತಾವೆ. ಅಂತಂದರೆ ಸಿರಿಧಾನ್ಯದ ಉತ್ಪನ್ನಗಳೇನಿರ್ತಾವೆ ಇಲ್ಲಿ ರೆಡಿ ಮಾಡ್ತಾರೆ. ಈ ಪ್ಲ್ಯಾಂಟ್ನ ಇನ್ಚಾರ್ಜ್ ಆದಂಥ ಪ್ರತಾಪ್ ಅವರು ಇದ್ದಾರೆ. ಪ್ರತಾಪ್ ಅವ್ರನ್ನೂ ಮಾತಾಡ್ಸೋಣ. ಎಂಡ್ ಟು ಎಂಡ್ ಪ್ರೊಸೆಸ್ ಯಾವ ಥರ ಆಗುತ್ತೆ, ರೈತರಿಂದ ಹಿಡಿದು ಈ ಪ್ಲ್ಯಾಂಟ್ವರೆಗೂ ಯಾವ ಥರ ಬರುತ್ತೆ, ಈ ಘಟಕದವರೆಗೂ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ತಾರೆ. ಒಂದು ವೇಳೆ ನೀವೇನಾದರೂ ಸಿರಿಧಾನ್ಯ ಬೆಳಿಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ನಿಮಗೂ ಅನುಕೂಲ ಆಗ್ತೈತಿ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಜೊತೆ ಇವಾಗ ಸಿರಿಧಾನ್ಯ ಸಂಸ್ಕರಣಾ ಘಟಕದ ಇನ್ಚಾರ್ಜ್ ಅಂತ ಪ್ರತಾಪ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈ ಸಿರಿಧಾನ್ಯ ಸಂಸ್ಕರಣಾ ಘಟಕದ ಬಗ್ಗೆ ನಮ್ಮ ಜನತೆಗೆ ಸ್ವಲ್ಪ ತಿಳಿಸ್ಕೊಡಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರತಾಪ್ ಅಂತೇಳಿ. ಈ ಸಿರಿಧಾನ್ಯ ಸಂಸ್ಕರಣಾ ಘಟಕದ ಇನ್ಚಾರ್ಜ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಿರಿಧಾನ್ಯಗಳನ್ನ ಎಲ್ಲಿಂದ ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅನ್ನೋದು ಫಸ್ಟ್ ಮೇನ್ ಆಗುತ್ತೆ. ಸೊ ನಮ್ಮ ಕಂಪನಿದೇ ಆದಂಥ 3 FPCಗಳಿದ್ದಾವೆ, ಅಂದರೆ ರೈತೋತ್ಪಾದಕ ಕಂಪ್ನಿಗಳಿದ್ದಾವೆ. ಸೊ ಆ ರೈತೋತ್ಪಾದಕ ಕಂಪ್ನಿಗಳಲ್ಲಿ ಏನು ರೈತರು ಬೆಳೆದಿರ್ತಕ್ಕಂಥ ಧಾನ್ಯನ ನಾವಿಲ್ಲಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಿ. ಅಂದರೆ ಆ 3 ಕಡೆ FPCಗಳಿದ್ದಾವೆ ನಮ್ಮದು. ಸೊ ಒಂದು ಚಿಕ್ಕನಾಯಕನಹಳ್ಳಿಲಿದೆ, ಸೊ ಇನ್ನೊಂದು ದಾವಣಗೆರೆಯಲ್ಲಿದೆ, ಇನ್ನೊಂದು ಕೊಪ್ಪಳದಲ್ಲಿದೆ. ಸೊ ಆ 3 ಕಂಪ್ನಿಗಳಲ್ಲಿ 1,000 ಜನ ರೈತರು ಆಲ್ರೆಡಿ ಶೇರ್ ಹೋಲ್ಡರ್ಸ್ ಥರ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ ಅಲ್ಲಿ ಅಂತಂದರೆ, ಸಿರಿಧಾನ್ಯನ ಸಾವಯವ ಪದ್ಧತಿಯಲ್ಲಿ ಯಾವುದೇ ಕೆಮಿಕಲ್ ಅಥವಾ ಯಾವುದೇ ಗೊಬ್ಬರ, ಯಾವುದೇ ಔಷಧಿ ಇಲ್ಲದೇ ಆ ಸಿರಿಧಾನ್ಯಗಳನ್ನ ಅವರಲ್ಲಿ ಬೆಳೀತಾರೆ. ಸೊ ಆ ಸಿರಿಧಾನ್ಯನ ಏನು ಮಾಡ್ತೀವಿ ಅಂದರೆ, ನೆಕ್ಸ್ಟ್ ನಮ್ಮ ಕಂಪ್ನೀಸ್ ಏನು 3 FPC ಕಂಪ್ನಿಗಳಿದಾವಲ್ಲ, ಅಲ್ಲಿ ಡೈರೆಕ್ಟರ್ಗಳಂತೇಳಿ ಆ ಸಂಘದಲ್ಲಿ ಆ 1,000 ಜನ ಇರ್ತಾರಲ್ಲ, ಸೊ ಅವರೇ ಡೈರೆಕ್ಟರ್ಗಳಂತೇಳಿ ಇರ್ತಾರೆ. ಸೊ ಅವರೇ ರೇಟನ್ನು ಕೂಡ ಅವರೇ ಫಿಕ್ಸ್ ಮಾಡ್ತಾರೆ. ಸೊ ಈ ಯಾವ ಸಿರಿಧಾನ್ಯಕ್ಕೆ ಎಷ್ಟು ರೇಟ್ ಅಂತೇಳಿ ಅವರೇ ಫಿಕ್ಸ್ ಮಾಡ್ತಾರೆ. ಸೊ ಮತ್ತು ಅವ್ರಿಗೆ ಯಾವ ಥರ ಅನುಕೂಲ ಆಗತ್ತಂದರೆ, ಅಲ್ಲಿ ರೈತರಿಗಂದರೆ
ಸೊ ಅವ್ರ ಮನೆ ಬಾಗಿಲ ಹತ್ರ ಹೋಗಿ ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ಒಬ್ರು ಬೇರೆ ಯಾವುದೇ ಮಾರ್ಕೆಟಿಗಾಗಲಿ ಬೇರೆ ಕಡೆ ಎಲ್ಲಿ ಅವ್ರು APMCಗೆ ತೊಗೊಂಡೋಗಿ ಮಾರುವಂಥ ಅವಶ್ಯಕತೆಯೂ ಕೂಡ ಇರಲ್ಲ. ಸೊ ಪ್ಲಸ್ಸು ಅವ್ರ ಮನೆ ಬಾಗಿಲ ಹತ್ರ ಹೋಗಿ ನಮ್ಮದೇ ಆದಂಥ ನಮ್ಮ ಕಂಪ್ನಿಗಿದೆ ಚೀಲನೂ ಕೂಡ ನಾವೇ ಕೊಡ್ತೀವಿ. ಸೊ ಆ ಚೀಲನೂ ಕೂಡ ಅವ್ರಿಗೆ ಅಲ್ಲಿ ಉಳಿತಾಯ ಆಗುತ್ತೆ. ಪ್ಲಸ್ಸು ಟ್ರಾನ್ಸ್ಪೋರ್ಟೇಷನ್ ಕೂಡ ನಮ್ಮದೇ ಗಾಡಿಯಲ್ಲಿ ತೊಗೊಂಬರ್ತೀವಿ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವ್ರಿಗೆ ಉಳಿತದೆ. ಅವ್ರು ಫಿಕ್ಸ್ ಮಾಡೋ ರೇಟಲ್ಲೇ ಕೂಡ ನಾವು ಪರ್ಚೇಸ್ ಮಾಡೋದ್ರಿಂದ ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ, ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅಲ್ಲಿಂದ ಏನು ಪರ್ಚೇಸ್ ಮಾಡಿರ್ತೀವಲ್ಲ ಧಾನ್ಯನ, ಸೊ ಅಲ್ಲಿಂದ ತಂದು ನಮ್ಮದೊಂದು ಸುಮಾರು 1,000 ಟನ್ನು ಕೆಪಾಸಿಟಿ ಇರುವಂಥ ರಾ ಮೆಟೀರಿಯಲ್ ಗೋಡನ್ ಇದೆ. ಸೊ ಆ ರಾ ಮೆಟೀರಿಯಲ್ ಗೋಡನಲ್ಲಿ ಎಲ್ಲ ಥರ 9 ಥರ ಧಾನ್ಯಗಳು ಕೂಡ ನಾವು ಶೇಖರಣೆ ಮಾಡ್ತೀವಿ. ಆಲ್ರೆಡಿ ಸುಮಾರು 800 ಟನ್ನಷ್ಟು ರಾ ಮೆಟೀರಿಯಲ್ ನಮ್ಮ ಕಡೆ ಎಲ್ಲ ಥರ ಸಿರಿಧಾನ್ಯ ಕೂಡ ಆಲ್ರೆಡಿ ಇದೆ ನಮ್ಮ ಕಡೆ. ಸೊ ಆ ಸಿರಿಧಾನ್ಯನ ನೆಕ್ಸ್ಟ್ ನಾವಿಲ್ಲಿ ಪ್ರೊಸೆಸ್ ಮಾಡುವಂಥ ಕೆಲಸ ಇಲ್ಲ ಆಗುತ್ತೆ. ಸೊ ನಾವಿವಾಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಪ್ರೊಸೆಸ್ ಮಾಡಬೇಕು, ಯಾವುದಾದ್ರೂ ಒಂದು ಧಾನ್ಯ ಸಾಮೆ ಧಾನ್ಯನ ಒಂದು 5 ಟನ್ನು ಪ್ರೊಸೆಸ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ನಾವು ಇಂಡೆಂಟ್ ಕೊಡ್ತೀವಿ ಆಫೀಸಿಗೆ. ಸೊ ಒಂದು 5 ಟನ್ ಇವತ್ತು ಪ್ರೊಸೆಸ್ ಮಾಡಬೇಕು ಅಂತೇಳಿ. ಸೊ ಇಂಡೆಂಟ್ ಕೊಟ್ಟಾದ್ಮೇಲೆ ಅಪ್ರೂವಲ್ ಆದಮೇಲೆ ನಾವು ರಾ ಮೆಟೀರಿಯಲ್ನ ತಂದು ಸೊ ನಮ್ಮ ಸಂಸ್ಕರಣ ಘಟಕ ಏನು ಕಾಣಿಸ್ತಿದೆಯಲ್ಲ ಈ ಸಂಸ್ಕರಣ ಘಟಕದಲ್ಲಿ ಪ್ರೊಸೆಸ್ ಮಾಡುವಂಥ ಕೆಲಸ ನೆಕ್ಸ್ಟ್ ಆಗುತ್ತೆ. ಸೊ ಬನ್ನಿ ನಾನು ಒಳಗಡೆ ನಾನು ತೋರಿಸ್ತೀನಿ ಯಾವ ಥರ ಸಂಸ್ಕರಣೆ ಆಗುತ್ತೆ ಅಂತೇಳಿ ತೋರಿಸ್ತೀನಿ. ಇವಾಗ ನಾವು ಸಿರಿಧಾನ್ಯ ಸಂಸ್ಕರಣಾ ಘಟಕದ ಒಳಗಡೆ ಹೋಗೋಣ. ಅಲ್ಲಿ ಯಾವ ಥರ ಪ್ರೊಸೆಸ್ ಆಗುತ್ತೆ, ಅಂದರೆ ಏನೇನು ವಿಧಾನಗಳು ನಡೆಯುತ್ತೆ, ಎಷ್ಟು ಹಂತದಲ್ಲಿ ಆಗುತ್ತೆ ಅನ್ನೋದನ್ನು ಅವ್ರ ಇನ್ಚಾರ್ಜ್ ಅಂತ ನಮಗೆ ಪ್ರತಾಪ್ ಅವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಇವಾಗ ಒಳಗಡೆ ಹೋಗೋಣ ನಾವು. ಸರ್ ಬನ್ನಿ. ಸೊ ಪ್ರೋಸೆಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ರಾ ಮೆಟೀರಿಯಲ್ ಡಂಪಿಂಗ್ ಏರ್ ಅಂತ ಹೇಳ್ತೀವಿ. ಇದು ಒಂದು ಮಾತ್ರ ಮ್ಯಾನುವಲ್ ವರ್ಕ್ ಆಗುತ್ತೆ. ಸೊ ಫಸ್ಟ್ ಚೀಲನ ತಂದು ಏನು ಡಂಪ್ ಮಾಡ್ತಾರಲ್ಲ, ಸೊ ಇದೊಂದು ಮಾತ್ರ ಮ್ಯಾನುವಲ್ ವರ್ಕ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ಎಲ್ಲದೂ ಕೂಡ ಎಲಿವೇಟರ್ಸ್ ಇದಾವೆ ನೋಡಿ. ಸೊ ಒಂದು ಮಷೀನಿಂದ ಒಂದು ಮಷೀನಿಗೆ ಸೊ ಧಾನ್ಯನ ಸಪ್ಲೈ ಮಾಡಲಿಕ್ಕೋಸ್ಕರ ಎಲಿವೇಟರ್ಸ್ ಎಲ್ಲ ಇದ್ದಾವೆ. ಸೊ ಇಲ್ಲಿಂದ ನೆಕ್ಸ್ಟ್ ಫಸ್ಟ್ ಮಷಿನ್ ಬರೋದು ನಮ್ಮದು ಪ್ರೈಮರಿ ಕ್ಲೀನಿಂಗ್ ಮಷಿನ್ ಅಂತೇಳಿ. ಸೊ ಈ ಮಷೀನಲ್ಲಿ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿರ್ಬೋದು ನಿಮ್ಗೊಂದು ಹೆಡ್ ಕಾಣಿಸ್ತಿರ್ಬೋದು. ಸೊ ಆ ಹೆಡ್ಡಲ್ಲಿ ಒಂದು ಫ್ಯಾನ್ ಇದೆ. ಸೊ ಆ ಫ್ಯಾನಲ್ಲಿ ಏನಾಗುತ್ತೆ ಅಂದರೆ, ಸೊ ಈ ಧಾನ್ಯದಲ್ಲಿ ಏನಾದರೂ ಅಗ್ರಿಕಲ್ಚರಲ್ ವೇಸ್ಟ್ ಎಲ್ಲದೂ ಕೂಡ ಇರುತ್ತದೆ. ಸೊ ಧೂಳು ಏನಾದರೂ ಇದ್ದರೆ ಆ ಫ್ಯಾನ್ ಮುಖಾಂತರ ಸಕ್ ಮಾಡಿಕೊಂಡು ಹಿಂದ್ಗಡೆ ಒಂದು ಪೈಪ್ ಇದೆ, ಆ ಪೈಪ್ ಮುಖಾಂತರ ಧೂಳೆಲ್ಲ ಹಿಂದ್ಗಡೆ ಹೋಗುತ್ತೆ. ಸೊ ಅಲ್ಲಿಂದ ಧಾನ್ಯ ಸಪ್ಲೈ ಆಗಿ ನೆಕ್ಸ್ಟ್ ಈ ಡೆಕ್ಕಿಗೆ ಬರ್ತದೆ. ಸೊ ಈ ಡೆಕ್ಕಲ್ಲೂ ಕೂಡ 3 ಟೈಪ್ಸ್ ಆಫ್ ಸೀವ್ಸ್ ಇದ್ದಾವೆ. ಸೊ ಈ 3 ಟೈಪ್ಸ್ ಆಫ್ ಸೀವ್ಸಲ್ಲಿ ಏನಾಗುತ್ತೆ, ದೊಡ್ಡ ಗಾತ್ರದ ಕಸ ಕಡ್ಡಿ ಏನಾದರೂ ಇದ್ದರೆ ಸೊ ಟಾಪ್ ಸೀವಲ್ಲಿ ಉಳ್ಕೊಳ್ಳುತ್ತೆ. ಸೊ ಸೆಕೆಂಡ್ ಸೀವಲ್ಲಿ ಧಾನ್ಯ ಮಾತ್ರ ಹೋಗುತ್ತೆ. ಸೊ ಅದ್ರ ಕೆಳಗಡೆ ಸೀವ್ಸಲ್ಲಿ ಏನಾಗುತ್ತೆ ಅಂದರೆ, ಸೊ ಪೌಡರ್ ಫಾರ್ಮೆಟ್ ಏನಾದರೂ ಮಣ್ಣೇನಾದರೂ ಇದ್ದರೆ ಸೊ ಈ ಕಡೆ ಮತ್ತು ಆ ಕಡೆ ಚಾನಲಲ್ಲಿ ಸಗ್ರಿಗೇಷನ್ ಆಗುತ್ತೆ. ಸೊ ನಮಗೆ ಬರೀ ಧಾನ್ಯ ಮಾತ್ರ ಸಿಕ್ತು. ಸೊ ಆ ಧಾನ್ಯ ಏನಾಗುತ್ತೆ ಸೆಕೆಂಡ್ ಚಾನಲಲ್ಲಿ ಸೆಕೆಂಡ್ ಎಲಿವೇಟರ್ ಮುಖಾಂತರ ಸೊ ಸೆಕೆಂಡ್ ಮಷಿನ್ ಬರೋದು ನಮ್ಮದು ಡಿ ಸ್ಟೋನರ್ ಅಂತೇಳಿ ಕಳಿತೀವಿ. ಸೊ ಡಿ ಸ್ಟೋನರ್ ಯಾಕಂದರೆ ಇಲ್ಲಿ ಈ ಸೀವ್ಸಲ್ಲಿ ಏನಾಗಿರುತ್ತೆ, ಸೆಕೆಂಡ್ ಸೀವ್ಸಲ್ಲಿ ಸೊ ಧಾನ್ಯದ ಸೈಜಿನ ಕಲ್ಲು ಕೂಡ ಇರುತ್ತೆ. ಸೊ ಆ ಕಲ್ಲು ಏನಾಗಿರುತ್ತೆ, ಸೊ ಧಾನ್ಯ ಜೊತೆಗೆ, ಯಾಕಂದರೆ ಧಾನ್ಯ ಸೈಜಿಂದ ಇರೋದ್ರಿಂದ ಸೊ ಧಾನ್ಯ ಜೊತೆಗೇನೆ ಮಿಕ್ಸ್ ಆಗಿ ಬಂದಿರುತ್ತೆ. ಸೊ ಅದನ್ನು ಸಪ್ರೇಟ್ ಮಾಡಲಿಕ್ಕೋಸ್ಕರ ಸೆಕೆಂಡ್ ಮಷಿನ್ ಇರೋದು ನಮ್ಮದು ಡಿ ಸ್ಟೋನರ್ ಅಂತೇಳಿ. ಸೊ ಈ ಡಿ ಸ್ಟೋನರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ತಿಳಿಸಿ ನಾನು. ಸೊ ಡಿ ಸ್ಟೋನರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಮೇನು ನಮಗೆ ಸೊ ಕಲ್ಲು ಮತ್ತು ಧಾನ್ಯಕ್ಕೆ ಕಂಪೇರ್ ಮಾಡಿದ್ರೆ ಯಾವುದು ವೆಯ್ಟ್ ಜಾಸ್ತಿ ಇರುತ್ತೆ, ಕಲ್ಲು ಜಾಸ್ತಿ ವೆಯ್ಟ್ ಇರುತ್ತೆ. ಸೊ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸೊ ಈ ಮೆಷಿನ್ ಒಳಗಡೆ ಒಂದು ಡೆಕ್ ಇದೆ. ಸೊ ಹೆವಿಯರ್ ಪಾರ್ಟ್ ಏನಾಗುತ್ತೆ, ಡೆಕ್ ವೈಬ್ರೇಷನಿಂದ ಸೊ ಹೆವಿಯರ್ ಪಾರ್ಟ್ ಎಲ್ಲ ಹಿಂದ್ಗಡೆ ಹೋಗುತ್ತೆ. ಸೊ ಕೆಳಗಡೆ ಈ ಮಷಿನಲ್ಲಿ ಒಂದು ಫ್ಯಾನ್ ಇದೆ. ಸೊ ಆ ಫ್ಯಾನ್ ಏನು ಮಾಡ್ತೀವಿ, ಮೇಲ್ಗಡೆ ಏರ್ನ ಬ್ಲೋ ಮಾಡಿದಾಗ ಲೈಟರ್ ಮೆಟೀರಿಯಲ್ ಯಾವುದಿರುತ್ತೆ, ಧಾನ್ಯ ಇರುತ್ತೆ. ಸೊ ಅದು ಏನಾಗುತ್ತೆ, ಗಾಳಿಲಿ ಹಾರ್ಕೊಂಡು ಮುಂದ್ಗಡೆ ಬರುತ್ತೆ. ಸೊ ಪ್ಲಸ್ ಡೆಕ್ ವೈಬ್ರೇಷನ್ ಆಗೋದ್ರಿಂದ ಹೆವಿಯರ್ ಪಾರ್ಟು ಹಿಂದ್ಗಡೆ ಹೋಗುತ್ತೆ. 100% ಧಾನ್ಯ ಮತ್ತು ಕಲ್ಲು ಸಗ್ರಿಗೇಷನ್ ಇಲ್ಲ ಆಗುತ್ತೆ ಈ ಮಷಿನಲ್ಲಿ. ಸೊ ಡಿಸ್ಟೋನಿಂಗ್ ಆಗಿರೋ ಧಾನ್ಯಗಳೆಲ್ಲ ಈ ಆಪರಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಎಲಿವೇಟರ್ ಮುಖಾಂತರ ಬೇರೆ ಮಷಿನ್ಗೆ ಧಾನ್ಯ ಸಪ್ಲೈ ಆಗುವಂಥ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ಮಷಿನ್ ಬರೋದು ನಮ್ಮದು ಸೆಂಟ್ರಿಫ್ಯೂಗಲ್ ಡಿಎಸ್ಕರ್ ಅಂತೇಳಿ. ಸೊ ಒಳಗಡೆ ಒಂದು ಮಷಿನ್ ನೋಡ್ತಾ ಇರ್ಬೋದು. ಸೊ ಅದು ಸೆಂಟ್ರಿಫ್ಯೂಗಲ್ ಡಿಎಸ್ಕರ್ ಅಂತೇಳಿ. ಸೊ ಈ ಮಷಿನ್ ಸೆಂಟ್ರಿಫ್ಯೂಗಲ್ ಡಿಎಸ್ಕರು. ಸೊ ಈ ಮಷಿನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಯಾಕೆ ನಮ್ಮ ಸಂಸ್ಕರಣ ಘಟಕನ ಮಾಡರ್ನ್ ಸಂಸ್ಕರಣ ಘಟಕ ಅಂತ ಯಾಕಂತ ಮಾದರಿ ಒಂದು ಸಂಸ್ಕರಣ ಘಟಕ ಯಾಕೆ ನಮ್ಮ ಕನ್ನಡದಲ್ಲಿ ಮಾದರಿ ಸಂಸ್ಕರಣ ಘಟಕ ಹೇಳ್ತೀವಿ ಅಂದರೆ, ಸೊ ಈ ಮಷಿನಿಂದ ಹೇಳ್ತೀವಿ. ಸೊ ಯಾಕಂದರೆ ಈ ಮಷಿನಲ್ಲಿ ಏನಾಗುತ್ತೆ ಅಂದರೆ, ಸೊ ಪಾಲಿಶ್ ಆಗಲ್ಲ. ಸೊ ನಾವಿಲ್ಲಿ ಪ್ರೊಡಕ್ಷನ್ ಮಾಡೋ ಎಲ್ಲ ಧಾನ್ಯಗಳು ಕೂಡ ಅನ್ಪಾಲಿಶ್ಡ್ ಮಿಲೆಟ್. ಸೊ ಯಾವುದು ಕೂಡ ನಾವಿಲ್ಲಿ ಪಾಲಿಶ್ ಮಾಡುವಂಥ ಕೆಲಸ ಮಾಡಲ್ಲ. ಸೊ ಯಾಕಂದರೆ ಸೊ ಬೇರೆ ಕಡೆ ನೋಡ್ಬೋದು, ಬೇರೆ ಕಡೆ ಯೂನಿಟ್ಗಳು ಕೂಡ ಇದ್ದಾವೆ, ಅಲ್ಲೆಲ್ಲ ಪಾಲಿಶ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಪ್ರೊಡಕ್ಷನ್ ಮಾಡೋ ಎಲ್ಲ ಸಿರಿಧಾನ್ಯ ಕೂಡ ಅನ್ಪಾಲಿಶ್ಡು. ಸೊ ಈ ಮಷಿನಲ್ಲಿ ಒಂದು ಇಂಪೆಲರ್ ಅಂತೇಳಿ ಇದೆ. ಸೊ ಆ ಇಂಪೆಲರಲ್ಲಿ ಏನಾಗುತ್ತೆ, ಜಸ್ಟ್ ಸಿರಿಧಾನ್ಯ ಆ ಟೀತ್ ಮೇಲೆ ಕಾಂಟ್ಯಾಕ್ಟ್ ಆದಾಗ ಸೊ ಜಸ್ಟ್ ಹಸ್ಕ್ ರಿಮೂವ್ ಆಗುತ್ತೆ, ಬಟ್ ಪಾಲಿಶ್ ಆಗಲ್ಲ. ಸೊ ಹಾಗಾಗಿ ಈ ಮಷಿನ್ ತುಂಬ ಇಂಪಾರ್ಟೆಂಟ್ ಅಂತ. ಇದು ಸೆಂಟ್ರಿಫ್ಯೂಗಲ್ ಡಿಎಸ್ಕರ್. ಸೊ ಹಸ್ಕನ್ನ ರಿಮೂವ್ ಮಾಡುವಂಥ ಕೆಲಸ ಈ ಮಷಿನಲ್ಲಿ ಆಗುತ್ತೆ. ಸೊ ಹಾಗೆ ಭತ್ತದ ಹೊಟ್ಟನ್ನು ತೆಗಿತಾರಲ್ಲ, ಅದೇ ಥರ ಸಿರಿಧಾನ್ಯದ ಹೊಟ್ಟನ್ನು ತೆಗೆಯುವಂಥ ಕೆಲಸ ಈ ಮಷಿನಲ್ಲಿ ಆಗುತ್ತೆ ನಮಗೆ.
ಸೊ ಏನು ಆ ಸೆಂಟ್ರಿಫಿಕಲ್ ಡಿಎಸ್ಕರಲ್ಲಿ ಏನು ಹಲ್ಲಿಂಗ್ ಆಗಿರುತ್ತಲ್ಲ, ಸೊ ಈಗ 100ಗೆ 100% ಕೂಡ ಡಿಹಲ್ಲಿಂಗ್ ಆಗಿರಲ್ಲ. ಸೊ ಹಸ್ಕೆಲ್ಲ ರಿಮೂವ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು 100 kg ಪ್ರೊಸೆಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಸೊ 100 kgನೂ ಕೂಡ ಡಿಎಸ್ಕಿಂಗ್ ಆಗಿರಲ್ಲ. ಆದರೆ ಸುಮಾರು ಒಂದು 80 kg ಡಿಎಸ್ಕಿಂಗ್ ಆಗಿ ಒಂದು 20% ಆ 20 kg ಅಷ್ಟು ಹಾಗೆ ಉಳಿದಿರ್ಬೋದು. ಸೊ ಆ 20 kgಲಿ 10% 10 kg ಅಷ್ಟು ನುಚ್ಚು ಕೂಡ ಆಗಿರ್ಬೋದು. ಇನ್ನು 10 kg ಹಾಗೆ ರಾ ಮೆಟೀರಿಯಲ್ ಹಾಗೆ ಉಳಿದಿರ್ಬೋದು. ಸೊ ಅದನ್ನು ಸಗ್ರಿಗೇಷನ್ ಮಾಡಲಿಕ್ಕೋಸ್ಕರ ಈ ಡೆಕ್ನ ಯೂಸ್ ಮಾಡ್ತೀವಿ. ಸೊ ಈ ಟಾಪ್ ಸೀವ್ ಏನಿದೆಯಲ್ಲ, ಇದರಲ್ಲೂ ಕೂಡ 3 ಟೈಪ್ಸ್ ಆಫ್ ಸೀವ್ಸ್ ಇದಾವೆ. ಸೊ ಟಾಪ್ ಸೀವಲ್ಲಿ ಏನಾಗುತ್ತೆ, ಸೊ ರಾ ಮೆಟೀರಿಯಲ್ ಹಾಗೆ ಉಳಿದಿರುತ್ತೆ. ಸೊ ಯಾವುದು ಡಿಎಸ್ಕಿಂಗ್ ಆಗದೆ ಇರೋ ಧಾನ್ಯ ಏನಿರುತ್ತಲ್ಲ, ಸೊ ಅದು ಮೇಲ್ಗಡೆನೇ ಉಳ್ಕೊಂಡಿರುತ್ತೆ. ಸೊ ಕೆಳಗಡೆ ಸೀವ್ಸಲ್ಲಿ ಏನಾಗುತ್ತೆ, ಸೊ ಡಿಎಸ್ಕಿಂಗ್ ಆಗಿರೋ ಧಾನ್ಯ, ಸೊ ಡಿಎಸ್ಕಿಂಗ್ ಆಗಿರೋ ಅಕ್ಕಿ ಅಂತ ಹೇಳ್ತೀವಿ, ಆ ಅಕ್ಕಿ ಸಗ್ರಿಗೇಷನ್ ಈ ಚಾನಲ್ ಮುಖಾಂತರ ಸಪ್ರೇಟ್ ಆಗುತ್ತೆ. ಸೊ ಇನ್ನು ಕೆಳಗಡೆ ಏನು ಸೀವ್ಸ್ ಇದೆಯಲ್ಲ, ಆ ಸೀವ್ಸಲ್ಲಿ ಪೌಡರ್ ನುಚ್ಚು, ಸೊ ನುಚ್ಚು ಸಗ್ರಿಗೇಷನ್ ಆಗುತ್ತೆ. ಈ ಕಡೆ ಮತ್ತು ಆ ಕಡೆ ಚಾನಲಲ್ಲಿ ನುಚ್ಚೆಲ್ಲ ಸಪ್ರೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಡಿಎಸ್ಕಿಂಗ್ ಆಗಿರೋ ಅಕ್ಕಿ ಈ ಚಾನಲ್ ಮುಖಾಂತರ ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಈ ಎಲಿವೇಟರ್ ಮುಖಾಂತರ ನೆಕ್ಸ್ಟ್ ಮಷೀನಿಗೆ ಬರೋದೆ ಸೊ ನಮ್ಮದು ಟ್ರೇ ಸಪ್ರೇಟರ್ ಅಂತೇಳಿ. ಸೊ ಟ್ರೇ ಸಪ್ರೇಟ್ ಮಷೀನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ಥರ ಚಾನಲ್ ಇದ್ದಾವೆ. ಒಂದು ರೈಸ್ ಚಾನಲ್ ಇದೆ, ಒಂದು ಮಿಕ್ಸರ್ ಇದೆ, ಮತ್ತು ಇನ್ನೊಂದು ಪ್ಯಾಡಿ ಇದೆ. ಸೊ ಏನು ಅಲ್ಲಿ ಡಿಎಸ್ಕಿಂಗ್ ಆಗಿರುತ್ತಲ್ಲ, ಆ ಡಿಎಸ್ಕಿಂಗ್ ಆಗಿರೋ ಅಕ್ಕಿಲಿ ಅದೇ ಸೈಜಿಂದು ಸೇಮ್ ಸೈಜಿಂದು ರಾ ಮೆಟೀರಿಯಲ್ ಕೂಡ ಇರ್ಬೋದು. ಅದೇ ಸೇಮ್ ಸೈಜಿಂದು ಅಕ್ಕಿ ಏನಿರುತ್ತಲ್ಲ, ಅದೇ ಸೈಜಿಂದು ರಾ ಮೆಟೀರಿಯಲ್ ಕೂಡ ಇರುತ್ತೆ. ಸೊ ಅದನ್ನು ಸಪ್ರೇಟ್ ಮಾಡಲಿಕ್ಕೋಸ್ಕರ ಈ ಏನು ಟ್ರೇ ಸಪ್ರೇಟರ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಹೆಣ್ಮಕ್ಳು ಮರ ಸಾಣಿಸ್ತಾರಲ್ಲ, ಅದೇ ಥರ ಕೆಲಸನ ಈ ಮಷಿನ್ ಕೂಡ ಮಾಡುತ್ತೆ. ಸೊ ಈ ಚಾನಲಲ್ಲಿ ಏನಿದೆಯಲ್ಲ, ಇದು ರೈಸಸ್ ಸಗ್ರಿಗೇಷನ್ ಆಗುತ್ತೆ. ಸೊ ಮಿಕ್ಸರ್ ಏನಾದರೂ ಇದ್ದರೆ ಈ ಮಿಕ್ಸರ್ ಸಪ್ರೇಟ್ ಆಗುತ್ತೆ. ಸೊ ಪ್ಯಾಡಿ ರಾ ಮೆಟೀರಿಯಲ್ ಏನಿರುತ್ತಲ್ಲ, ಆ ರಾ ಮೆಟೀರಿಯಲ್ ಕೂಡ ಸಗ್ರಿಗೇಷನ್ ಆಗುತ್ತೆ. ಸೊ ಈ ಮಿಕ್ಸರ್ ಮತ್ತು ಪ್ಯಾಡಿನ ನಾವು ರೀಪ್ರೊಸೆಸ್ಸಿಗೆ ಹಾಕ್ತೀವಿ ಮತ್ತಿನ್ನೊಂದ್ಸಲ. ಸೊ ಅದು ರೀಪ್ರೊಸೆಸ್ ಮತ್ತಿನ್ನೊಂದ್ಸಲ ಹಲ್ಲಿಂಗ್ ಆಗಿ ಬರುತ್ತೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ ರೈಸ್ ಮಾತ್ರ. ಸೊ ರೈಸ್ ಮಾತ್ರ ಸಪ್ರೇಟಾಗಿ ಸಗ್ರಿಗೇಷನ್ ಆಗುತ್ತೆ. ಏನು ನಮಗೆ ಅಕ್ಕಿ ಸಿಕ್ಕಿರುತ್ತಲ್ಲ, ಸೊ ಆ ಅಕ್ಕಿಲೂ ಕೂಡ ಇಮ್ಮೆಚೂರ್ಡ್ ಕಾಳು ಅಂತ ಹೇಳ್ತೀವಲ್ಲ, ಸೊ ಬರೀ ಗಾಳಿ ತುಂಬಿರುತ್ತೆ, ಅಷ್ಟು ವೆಯ್ಟ್ ಇರಲ್ಲ. ಸೊ ಅದನ್ನು ಸಪ್ರೇಟ್ ಮಾಡಲಿಕ್ಕೋಸ್ಕರ ಈ ಮಷಿನ್ ಗ್ರೇಡರ್ ಮಷಿನ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಹಿಂಗೆ ಡಿ-ಸ್ಟೋನರ್ ವೆಯ್ಟ್ ಆದ್ರದ್ಮೇಲೆ ವರ್ಕ್ ಆಗುತ್ತಲ್ಲ, ಸೊ ಚೆನ್ನಾಗಿರೋ ಕಾಳೆಲ್ಲ ಹಿಂದ್ಗಡೆ ಹೋಗುತ್ತೆ, ಡೆಕ್ ವೈಬ್ರೇಷನ್ ಆಗೋದ್ರಿಂದ. ಸೊ ವೆಯ್ಟ್ ಇಲ್ಲದೆ ಇರೋದು ಬರೀ ಜೋಳಕಾಳು ಏನಿರುತ್ತಲ್ಲ, ಕೆಳಗಡೆ ಇದರಲ್ಲೂ ಈ ಮಷಿನಲ್ಲಿ ಕೂಡ ಒಂದು ಫ್ಯಾನ್ ಇದೆ. ಸೊ ಆ ಫ್ಯಾನ್ ಏರ್ ಮುಖಾಂತರ, ಸೊ ಏರ್ ಮೇಲ್ಗಡೆ ಬ್ಲೋ ಆಗೋದ್ರಿಂದ ಸೊ ಇಮ್ಮೆಚೂರ್ಡ್ ಕಾಳು ಮತ್ತು ಸಮ್ ಪರ್ಸೆಂಟೇಜ್ ಆಫ್ ಹಸ್ಕು ಕೂಡ ಇರುತ್ತಲ್ಲ, ಸೊ ಅದು ಗಾಳಿಗೆ ಹಾರ್ಕೊಂಡು ಮುಂದ್ಗಡೆ ಬರುತ್ತೆ. ಸೊ ನೆಕ್ಸ್ಟ್ ಚೆನ್ನಾಗಿರೋ ಅಕ್ಕಿ ಮಾತ್ರ ಈ ಕಡೆ ಈ ಚಾನಲಲ್ಲಿ ಸೊ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟು ಹೋಗೋದೇ ನಮ್ಮ ಕಲರ್ ಸಾಟೆಕ್ಸ್ ಮಷಿನ್ಗೆ. ಇವಾಗ ನಾವು ಮೇಲ್ಗಡೆ ಹೋಗ್ತಿದ್ದೀವಿ, ಮಷಿನ್ ಮೇಲ್ಗಡೆ. ಅದು ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಪ್ರೊಸೆಸ್ನ ಲಾಸ್ಟ್ ಸ್ಟೇಜ್ ಆಗುತ್ತೆ. ಸೊ ಈ ಮಷಿನ್ ಹೆಸರು ಕಲರ್ ಸಾಟೆಕ್ಸ್ ಮಷೀನು. ಇದು ತುಂಬ ಇಂಪಾರ್ಟೆಂಟ್ ಮಷಿನ್. ಸೊ ಇದರಲ್ಲೇ ನಮ್ಮ ಫೈನಲ್ ಧಾನ್ಯ ಈ ಮಷಿನಲ್ಲೇ ನಾವು ಸಗ್ರಿಗೇಷನ್ ಆಗೋದು. ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಇದೆ ಈ ಮಷಿನ್. ಇದು ನಮ್ಮದು ಒಂದು 4 ಕಲರ್ ಸಾಟೆಕ್ಸ್ ಮಷಿನ್ ಅಂತೇಳಿ. ಸೊ ಕಲರ್ ಸಾಟೆಕ್ಸ್ ಅಂದರೆ ಧಾನ್ಯದ ಕಲರ್ನ ಐಡೆಂಟಿಫೈ ಮಾಡಿ ರಿಜೆಕ್ಷನ್ ಮಾಡುವಂಥ ಕೆಲಸನ ಈ ಮಷಿನಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ನಾವಿವಾಗ ನವಣೆ ಪ್ರೊಸೆಸ್ ಮಾಡ್ತಿದ್ವಿ ಅಂದ್ಕೊಳ್ಳಿ. ಸೊ ನವಣೆ ಧಾನ್ಯದಲ್ಲಿ ಬೇರೆ ಬೇರೆ ಧಾನ್ಯ ಕೂಡ ಮಿಕ್ಸ್ ಆಗಿರ್ಬೋದು. ಅಂದರೆ ಕಳೆ ಬೀಜ ಮಿಕ್ಸ್ ಆಗಿರ್ಬೋದು, ಅಥವಾ ಅದರಲ್ಲೇ ನವಣದಲ್ಲೇ ಡಿಸ್ಕಲರ್ ಅಂತ ಹೇಳ್ತೀವಿ, ಆ ಥರನೂ ಕೂಡ ಮಿಕ್ಸ್ ಆಗಿರ್ಬೋದು. ಸೊ ಅದನ್ನು ಮ್ಯಾನ್ಯಲಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಮಷಿನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಮಷಿನಲ್ಲಿ ಏನಿದೆ ಅಂದರೆ, ಮುಂದ್ಗಡೆ ಒಂದು 4 ಕ್ಯಾಮ್ರಾಗಳಿರ್ತವೆ. ಸೊ ಹಿಂದ್ಗಡೆ 4 ಕ್ಯಾಮ್ರಾ ಇರುತ್ತೆ. ಸೊ ವಿತ್ ಸೆನ್ಸರ್ ಇರುತ್ತೆ ಆ ಮಷಿನಲ್ಲಿ. ಸೊ ಕ್ಯಾಮ್ರಾ ಏನು ಮಾಡುತ್ತೆ, ಸೊ ಆ ಧಾನ್ಯದ ಆಲ್ರೆಡಿ ನಾವು ಪ್ರೋಗ್ರಾಮ್ನ ಈ ಮಷಿನಲ್ಲಿ ಆಲ್ರೆಡಿ ಫೀಡ್ ಮಾಡಿರ್ತೀವಿ. ಸೊ ಆ ಕಲರ್ನ ಐಡೆಂಟಿಫೈ ಮಾಡಿ ಪ್ರೋಗ್ರಾಮ್ ಸೆಟ್ ಆಗಿರುತ್ತೆ. ಸೊ ಆ ಪ್ರೋಗ್ರಾಮ್ನ ಜಸ್ಟ್ ನಾವು ರನ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನವಣೆ ನಮ್ಗೆ ಯಾವ ಕಲರ್ ಇರುತ್ತೆ ಅಂದರೆ ಹಳದಿ ಕಲರ್ ಇರುತ್ತೆ. ಸೊ ಕಳೆ ಬೀಜ ಮಾಮೂಲಿ ನೋಡಿದಿರಲ್ಲ, ಅಥವಾ ಕಪ್ ಕಲರ್ ಇರುತ್ತೆ, ಅಥವಾ ಬೇರೆ ಯಾವುದಾದ್ರು ರಾಗಿ ಬೇರೆ ಕಾಳು ಕೂಡ ಮಿಕ್ಸ್ ಆಗಿರ್ಬೋದು. ಸೊ ರಾಗಿನೂ ಕೂಡ ಕಪ್ ಕಲರ್ ಇರ್ತದೆ. ಈಗ ನವಣೆ ಪ್ರೊಸೆಸ್ ಮಾಡಬೇಕಾದ್ರೆ ಸೊ ನವಣೆ ಯಾವ ಕಲರ್ ಇರುತ್ತೆ, ಹಳದಿ ಕಲರ್ ಇರುತ್ತೆ. ಸೊ ನವಣೆ ಬಂತು ಅಂದ್ಕೊಳ್ಳಿ, ಸೊ ಮಷಿನಲ್ಲಿ ನವಣೆ ಫೀಡ್ ಆಗ್ತಿದೆ. ಸೊ ಆವಾಗ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಸೊ ನವಣೆ ಕಾಳು ಬಂತಂದ್ರೆ ಬಿಟ್ಬಿಡುತ್ತೆ. ಬೇರೆ ಯಾವುದಾದ್ರೂ ಕಾಳು ಬಂತು ಅಂದ್ಕೊಳ್ಳಿ, ಸೊ ಫಾರ್ ಎಕ್ಸಾಂಪಲ್ ಡಿಸ್ಕಲರ್ ಅಥವಾ ಸೊ ಕಳೆ ಬೀಜ ಕಪ್ ಕಲರ್ ಬಂತು ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡುತ್ತೆ, ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಸೊ ಕ್ಯಾಪ್ಚರ್ ಮಾಡಿ ಏನು ಮಾಡುತ್ತೆ, ಸೆನ್ಸರಿಗೆ ಸಿಗ್ನಲ್ನ ಕಳಿಸುತ್ತೆ. ಸೊ ಬೇರೆ ಯಾವುದಾದ್ರೂ ಧಾನ್ಯ ಬಂತು ಅಂತೇಳಿ ಸೆನ್ಸರ್ಗೆ ಸಿಗ್ನಲ್ ಕಳಿಸುತ್ತೆ. ಸೊ ಈ ಮಷಿನ್ಗೆ ನಮ್ಮದೊಂದು ಕಂಪ್ರೆಸರ್ ಇದೆ, ಅದಕ್ಕೆ ಈ ಮಷಿನ್ಗೆ ಏರ್ ಸಪ್ಲೈ ಇದೆ. ಸೊ ಆ ಸೆನ್ಸರಿಂದ ಏನು ಮಾಡುತ್ತೆ, ಇಜೆಕ್ಟ್ರಿಗೆ ಸಪ್ಲೈ ಮಾಡುತ್ತೆ. ಸೊ ಸಿಗ್ನಲ್ನ ಸಪ್ಲೈ ಮಾಡುತ್ತೆ. ಆ ಇಜೆಕ್ಟರ್ ಏನು ಮಾಡುತ್ತೆ, ಬೇರೆ ಯಾವುದಾದ್ರೂ ಧಾನ್ಯ ಬಂತಂದ ತಕ್ಷಣ ಅದನ್ನು ಶೂಟೌಟ್ ಮಾಡಿ, ಏರ್ಗನ್ನಿಂದ ಶೂಟೌಟ್ ಮಾಡಿ ರಿಜೆಕ್ಷನ್ ಮಾಡುವಂಥ ಕೆಲಸನ ಈ ಮಷಿನಲ್ಲಿ ಆಗುತ್ತೆ. ಸೊ ಓಕೆ, ನಮ್ಮ ಕಲರ್ ಸಾಟೆಕ್ಸ್ ಮಷಿನಲ್ಲಿ ಏನು ಫೈನಲ್ ಫಿನಿಶ್ಡ್ ಧಾನ್ಯ ಇರುತ್ತಲ್ಲ,
ಸೊ ಆ ಫಿನಿಶ್ಡ್ ಧಾನ್ಯನ ತಂದು ನಾವಿಲ್ಲಿ ಪ್ಯಾಕೆಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಸೊ ಈ ಮಷಿನ್ ಹೆಸರು ಮಲ್ಟಿ ಹೆಡ್ ಪ್ಯಾಕಿಂಗ್ ಮಷಿನ್ ಅಂತೇಳಿ. ಸೊ ಈ ಮಲ್ಟಿ ಹೆಡ್ ಪ್ಯಾಕಿಂಗ್ ಮಷಿನಲ್ಲಿ ಅರ್ಧ kg ಮತ್ತು 1 kg ಪ್ಯಾಕೆಟ್ನ ಮಾಡುವಂಥ ಕೆಲಸನ ಇಲ್ಲಿ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಹಿಂದ್ಗಡೆ ನಮಗೊಂದು ಈ ಮಷಿನಲ್ಲಿ ಒಂದು ರೋಲರ್ ಇದೆ. ಸೊ ಇಲ್ಲಿ ಬನ್ನಿ, ಇಲ್ಲೊಂದು ರೋಲರ್ ಕಾಣ್ತಿರ್ಬೋದು ನಿಮಗೆ. ಸೊ ಪ್ಲೇನ್ ರೋಲರ್. ಸೊ ಈ ಥರ ರೋಲರ್ ಇದೆ. ಸೊ ಇಲ್ಲಿಂದ ರೋಲರ್ ಸ್ಟಾರ್ಟ್ ಆಗಿ ಇಲ್ಲಿ ಮುಂದ್ಗಡೆ ಬರುತ್ತೆ. ಇಲ್ಲಿ ಸೊ ಪ್ರೆಸೆಂಟ್ ಇಲ್ಲಿ ಅರ್ಧ kg ಕಾಲರ್ ಹಾಕಿದ್ದೀವಿ. ಸೊ ಧಾನ್ಯ ಎಲ್ಲ ಮೇಲ್ಗಡೆಯಿಂದ ಬರುತ್ತೆ. ಸೊ ಇದು ಕಾಲರು. ಸೊ ಅರ್ಧ kg ಕಾಲರು. ಸೊ ಈ ಕಾಲರಿಗೆ ಏನಾಗುತ್ತೆ, ಸೊ ಏನು ರೋಲರ್ ಇದೆಯಲ್ಲ ಅದು ಫೋಲ್ಡ್ ಆಗುತ್ತೆ. ಸೊ ಫೋಲ್ಡ್ ಆಗಿ ಇದು ಹೀಟರ್ ಕಾಯಿಲ್ಗಳು. ಇದೊಂದು ಹೀಟರ್ ಕಾಯಿಲ್ ಇದೆ ಮತ್ತು ಇಲ್ಲೊಂದು ಹೀಟರ್ ಕಾಯಿಲ್ ಇದೆ. ಸೊ ಈ ಹೀಟರ್ ಕಾಯಿಲ್ ಏನು ಮಾಡುತ್ತೆ, ಇದು ವರ್ಟಿಕಲ್ ಆಗಿ ಮತ್ತು ಹಾರಿಜೆಂಟಲ್ ಆಗಿ ಸೀಲ್ ಮಾಡಿ ಮತ್ತು ಕಟ್ ಮಾಡುತ್ತೆ. ಸೊ ಮೇಲ್ಗಡೆಯಿಂದ ಧಾನ್ಯ ಬರುತ್ತೆ. ಸೊ ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಸೀಲ್ ಆಗಿ ಮತ್ತು ಕಟ್ ಆಗುತ್ತೆ ಪ್ಯಾಕೆಟ್. ಸೊ ಈ ಥರ ಧಾನ್ಯ ಮೇಲ್ಗಡೆಯಿಂದ ಫೀಡ್ ಆಗುತ್ತೆ. ಸೊ ಇಲ್ಲಿ ಧಾನ್ಯ ಫೀಡ್ ಆಗಿರೋ ಧಾನ್ಯ ಇಲ್ಲಿ ಕಲೆಕ್ಟ್ ಆಗುತ್ತೆ, ಪ್ಯಾಕೆಟಲ್ಲಿ ಕಲೆಕ್ಟ್ ಆಗುತ್ತೆ, ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಸೀಲ್ ಆಗಿ ಕಟ್ ಆಗುತ್ತೆ. ಸೊ ಇಲ್ಲಿಂದ ಏನು ಪ್ಯಾಕೆಟ್ ಕಟ್ಟಾಗಿ ಈ ಕನ್ವೇರ್ ಮುಖಾಂತರ ಬರುತ್ತೆ. ಸೊ ಈ ಕನ್ವೇರ್ ಮುಖಾಂತರ ಬಂದು ಸೊ ಇಲ್ಲಿ ಪ್ಯಾಕೆಟ್ ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಬಾಕ್ಸ್ ಮಾಡುವಂಥ ಕೆಲಸನ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ಅಲ್ಲಿ ಪ್ಯಾಕಿಂಗ್ ಆಗಿರೋ ಪ್ರಾಡಕ್ಟ್ ಕನ್ವೇರ್ ಮುಖಾಂತರ ಹೊರಗಡೆ ಬರುತ್ತೆ. ಹೌದು. ಇಲ್ಲಿ ವರ್ಕರ್ಸ್ ಇರುತ್ತೆ, ಅದನ್ನ ಪ್ಯಾಕಿಂಗ್ ಮಾಡ್ತಿರ್ತಾರೆ. ಅದನ್ನ ಪ್ಯಾಕಿಂಗ್ ಮಾಡ್ಬಿಟ್ಟು ಅದನ್ನ ಒಂದು ಸಪರೇಟ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿದಾದ್ಮೇಲೆ ನೀವು ಮಾರ್ನಿಂಗ್ ತೋರಿಸಿರೋ ಹಾಗೆ ಅದನ್ನ ಲೋಡ್ ಮಾಡಿ ಸ್ಟೋರೇಜ್ ಏರಿಯಾ ಕಳಿಸ್ಕೊಡ್ತಾರೆ. ಗೋಡನ್ ಇದೆ, ಆ ಗೋಡನಿಗೆ ಕಳಿಸ್ಕೊಡ್ತಾರೆ. ಸಿರಿಧಾನ್ಯ ಸಂಸ್ಕರಣಾ ಘಟಕದಲ್ಲಿ ಯಾವ ತರ ಪ್ರೊಸೆಸ್ ಆಗುತ್ತೆ ನಾನು ಸಿಂಪಲ್ ಆಗಿ ನಾನು ನಿಮಗೆ ವಿವರಣೆ ಕೊಡ್ತೀನಿ. ರೈತರಿಂದ ಬಂದಿರೋ ಕಾಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸ್ಟೋರೇಜ್ ಅಲ್ಲಿ ಟ್ಯಾಂಕ್ ಅಲ್ಲಿ ಹಾಕ್ತಾರ. ಟ್ಯಾಂಕ್ ಯಾವ ತರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಹಾಕ್ತಾರ, ಸ್ಟೋರೇಜ್ ಅಲ್ಲಿ ಮಾಡ್ತಾರ. ಇದು ಸ್ಟೋರೇಜ್ ಮಾಡಿದಾದ್ಮೇಲೆ ಅದು ಎಲಿವೇಟರ್ ಮುಖಾಂತರ ಏನಾಗ್ತೈತಿ ಅಂತಂದ್ರೆ ಮೊದಲನೇ ಸ್ಟೇಜಿಗೆ ಬರ್ತೈತೆ. ಅಲ್ಲಿ ನೀವು ನೋಡ್ತಾ ಇದ್ರೆ ಮೇಲ್ಗಡೆ ಪೈಪ್ ಇದೆ, ಮೊದಲನೇ ಸ್ಟೇಜಿಗೆ ಬರ್ತೈತೆ. ಅದಕ್ಕೆ ಏನಂತಾರಪ್ಪ ಅಂತಂತ ಪ್ರೈಮರಿ ಕ್ಲೀನಿಂಗ್ ಅಂತ ಕರೀತಾರ. ಅಂದ್ರೆ ಪ್ರೈಮರಿ ಕ್ಲೀನಿಂಗ್ ಅಲ್ಲಿ ಏನಾಗ್ತೈತೆ, ಡಸ್ಟ್ ಇದ್ರೆ ಸಪ್ರೇಟ್ ಆಗಿ ಬಿಡ್ತೈತೆ. ರಾ ಮೆಟೀರಿಯಲ್ಸ್ ಇರ್ತೈತಲ್ಲ, ರಾ ಮೆಟೀರಿಯಲ್ ಇನ್ ದ ಸೆನ್ಸ್ ನಾವು ಸಿರಿಧಾನ್ಯ ರಾ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರ ಜೊತೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಂದಿರುತ್ತೆ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಎಲ್ಲ ಬಂದಿರುತ್ತಲ್ಲ. ಈ ಸ್ಟೇಜ್ ಅಲ್ಲಿ ಮೊದಲನೇ ಹಂತದಲ್ಲಿ ಅದನ್ನ ಸಪ್ರೇಟ್ ಮಾಡ್ಬಿಡ್ತಾರ. ಎರಡನೇ ಹಂತದಲ್ಲಿ ಏನಾಗ್ತೈತಿ ಅಂತಂದ್ರೆ ಸಪ್ರೇಟ್ ಮಾಡಿರೋ ಕಾಳುಗಳನ್ನ ಇದ್ರ ಮುಖಾಂತರ ಎಲಿವೇಟರ್ಗೆ ಸಪ್ಲೈ ಆಗುತ್ತೆ. ಎಲಿವೇಟರ್ ಮುಖಾಂತರ ಎರಡನೇ ಸ್ಟೆಪ್ಗೆ ಹೋಗುತ್ತೆ. ಎರಡನೇ ಸ್ಟೆಪ್ ಯಾವ ತರ ಆಗುತ್ತೆ, ಎಲಿವೇಟರ್ಗೆ ಎರಡನೇ ಸ್ಟೆಪ್ ಕನೆಕ್ಟ್ ಆಗಿದೆ. ಇವಾಗ ಎರಡನೇ ಹಂತದಲ್ಲಿ ಏನಾಗ್ತೈತಿ ಅಂತಂದ್ರೆ ಇದನ್ನ ಡಿಸ್ಟೋನಿಂಗ್ ಪ್ರೊಸೆಸ್ ಅಂತ ಕರೀತಾರ. ಈ ಎರಡನೇ ಹಂತದಲ್ಲಿ ಕಲ್ಲು ಮತ್ತು ಧಾನ್ಯಗಳ ಸಪ್ರೇಟ್ ಆಗ್ತಾವ. ಕೆಳಗಡೆ ಬ್ಲೋರ್ ಇರ್ತೈತಿ, ಬ್ಲೋರ್ ಇಂದ ಮೇಲ್ಗಡೆ ಗಾಳಿ ಬಂದಾಗ ಧಾನ್ಯಗಳು ಒಂದ್ ಕಡೆ ಬರ್ತೈತಿ ಮತ್ತು ಕಲ್ಲುಗಳ ಹಿಂಭಾಗಲ್ಲಿ ಹೋಗಿರ್ತಾವ. ಇದರ ಒಳಗಡೆ ಒಂದು ಡೆಕ್ಕರ್ ಇರ್ತೈತಿ. ಈ ಡೆಕ್ಕರ್ ಈ ಪ್ರೊಸೆಸ್ ಮಾಡಕ ಭಾಳ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ಬೋದು. ಇವಾಗ ನಾವು ಮೂರನೇ ಸ್ಟೆಪ್ಗೆ ಹೋಗ್ತೀವಿ. ಮೂರನೇ ಸ್ಟೆಪ್ ಏನಾಗ್ತೈತಿ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಈ ಎಲಿವೇಟರ್ ಮೂಲಕ ಏನ್ ಮಾಡತ್ತೆ ಅಂತಂತಂದ್ರೆ ಇವಾಗ ಮೂರನೇ ಹಂತಕ್ಕೆ ಹೋಗುತ್ತೆ. ಮೂರನೇ ಹಂತ ಯಾವ ತರ ಇರುತ್ತೆ ಅಂತಂತಂದ್ರೆ ಅದನ್ನ ಧಾನ್ಯಗಳ ಏನ್ ಮೇಲ್ಗಡೆ ಏನೋ ಸಿಪ್ಪೆ ಇರ್ತೈತಲ್ಲ ಅದನ್ನ ಸಿಪ್ಪೆನ ರಿಮೂವ್ ಅನ್ನ ಮಾಡ್ತಾರ. ಅದಕ್ಕೆ ಡಿಹಸ್ಕಿಂಗ್ ಅಥವಾ ಡಿಹಸ್ಕರ್ ಅಂತ ಕರೀತಾರ. ಮೂರನೇ ಹಂತದಲ್ಲಿ ಡಿಹಸ್ಕಿಂಗ್ ಆಗತ್ತೆ. ಇವಾಗ ಕಂಟಿನ್ಯೂಟಿ ಏನಿರುತ್ತಪ್ಪ ಅಂತಂತಂದ್ರೆ ಅಲ್ಲಿ ಡಿಹಸ್ಕಿಂಗ್ ಆದ್ಮೇಲೆ ಧಾನ್ಯಗಳು ಇಲ್ಲಿ ಬರ್ತಾವ. ಇಲ್ಲಿ ಧಾನ್ಯಗಳು 3 ಸ್ಟೇಜಲ್ಲಿ ಫಿಲ್ಟ್ರೇಷನ್ ಆಗ್ತೈತಿ. ಅಂದ್ರೆ ಯಾವ ತರ ಅಂತಂತಂದ್ರೆ ಹಸ್ಕ್ ಆಗದೆ ಇರೋದು ಒಂದಾಗ್ತೈತಿ, ನುಚ್ಚು ಆಗಿದ್ದು ಒಂದ್ ಕಡೆ ಆಗ್ತೈತಿ, ಮತ್ತೆ ಏನು ಕ್ವಾಲಿಟಿ ಆಫ್ ದ ಧಾನ್ಯ ಅಂತ ಏನಿರ್ತೈತಲ್ಲ ಒಳ್ಳೆ ಧಾನ್ಯಗಳನ್ನ ಏನಿರ್ತೈತಲ್ಲ ಅದು 3 ಸ್ಟೇಜಲ್ಲಿ ವಿಂಗಡಣೆ ಏನಾಗ್ತೈತಿ. ಮೊದಲನೇದಾಗಿ ನೀವು ನೋಡ್ತಿದ್ರಲ್ಲಿ ಅದ್ರ ಸಿಪ್ಪೆ ಹೋಗಿರಂಗಿಲ್ಲ ಅಂತದ ಇಲ್ಲೇ ಕಲೆಕ್ಟ್ ಆಗ್ತೈತಿ. ಎರಡನೇ ಸ್ಟೆಪ್ ಒಳಗೆ ಏನಾಗ್ತೈತಿ ಅಂತಂತಂದ್ರೆ ಧಾನ್ಯಗಳು ಬಂದಿರ್ತಾವಲ್ಲ ಫುಲ್ ಕ್ಲಿಯರ್ ಅಂಡ್ ಫೈನ್ ಆಗಿರೋ ಧಾನ್ಯಗಳು ಎರಡನೇ ಫಿಲ್ಟರ್ ಒಳಗೆ ಸೀವಿಂಗ್ ಅಂತಾರಲ್ಲ ಅಲ್ಲಿ ಫಿಲ್ಟರ್ ಆಗ್ತೈತಿ. ಥರ್ಡ್ ಒಳಗೆ ನುಚ್ಚು ಬಂದಿರ್ತೈತಿ. ಕೆಲವೊಂದು ಟೈಮ್ ಒಳಗಡೆ ಧಾನ್ಯಗಳು ಚೂರಾಗಿದ್ರೆ ನುಚ್ಚು ಬರ್ತೈತಿ. ಅದು ನುಚ್ಚನ್ನ ಇಲ್ಲಿ ನೋಡ್ತಿದ್ರಿ ಇಲ್ಲಿ ಚೀಲದೊಳಗೆ ಅದನ್ನ ಕಲೆಕ್ಟ್ ಮಾಡ್ತಾರೆ. ಇವಾಗ ಟ್ರೇ ಸಪ್ರೇಟ್ ಇದೆ. ಇದು ಫಸ್ಟ್ ಸ್ಟೆಪ್ ಅಲ್ಲಿ ಇದೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನೇನು ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ರಿ ಇದು ಸಪ್ರೇಟರ್ ಇನ್ ದ ಸೆನ್ಸ್ ಇವಾಗ ರೈಸ್ ಏನಿದೆಯಲ್ಲ ರೈಸ್ ಒಂದು ಪೈಪಲ್ಲಿ ಸಪ್ರೇಟ್ ಆಗುತ್ತೆ. ಮತ್ತೆ ಮಿಕ್ಸರ್ ಅಂದ್ರೆ ರೈಸ್ ಮತ್ತು ರಾ ಮೆಟೀರಿಯಲ್ ಏನಿರುತ್ತೆ ಅದು ಒಂದ್ ಕಡೆ ಸಪ್ರೇಟ್ ಆಗುತ್ತೆ. ಅದಾದ್ಮೇಲೆ ಪ್ಯಾಡಿ ಇನ್ ದ ಸೆನ್ಸ್ ಡಿಹಸ್ಕಿಂಗ್ ಆಗದಿರುವಂಥ ರಾ ಮೆಟೀರಿಯಲ್ ಇಲ್ಲಿ ಸಪ್ರೇಟ್ ಪೈಪಲ್ಲಿ ಚಾನಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ 4ನೇ ಸ್ಟೆಪ್ ವಿಧಾನ 4ನೇ ಹಂತದಲ್ಲಿ ಇದು ಆಗ್ತೈತಿ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರಿ ಇದು 5th ಸ್ಟೇಜ್. ಇದು ಗ್ರೇಡರ್ ಅಂತ ಕರೀತಾರೆ. ಇದನ್ನ ಇಮ್ಮೆಚ್ಯೂರ್ಡ್ ಆಗಿರುವಂತ ಧಾನ್ಯಗಳು ಏನಿರ್ತಾವ ಇಲ್ಲಿ ಸಪ್ರೇಟ್ ಆಗ್ತೈತಿ ಅಂತಾನೆ ಹೇಳ್ಬೋದು. ಇವಾಗ ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್ ಅಲ್ಲಿ ಏನಾಗ್ತೈತಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಫೈನಲ್ ಆಗಿ ಅಂಡ್ ವೆರಿ ಇಂಪಾರ್ಟೆಂಟ್ ಫೈನಲ್ ಸ್ಟೇಜ್ ಅಂಡ್ ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಕಲರ್ ಸಾರ್ಟ್ ಎಕ್ಸ್ಪಾನ್ಷನ್ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಬೇರೆ ಧಾನ್ಯದ ಕಲರ್ ಅನ್ನ ಏನ್ ಮಾಡ್ತೈತಿ ಅದು ವಿಂಗಡಣೆ ಮಾಡ್ತೈತಿ ಅಂತಾನೆ ಹೇಳ್ಬೋದು. ಅದು ವಿಂಗಡಣೆ ಮಾಡಿದ ಆದ್ಮೇಲೆ ಇದೇನು ನೀವು ನೋಡ್ತಾ ಇದ್ರಲ್ಲ ಇದನ್ನ ಮಲ್ಟಿ ಹೆಡ್ ಪ್ಯಾಕಿಂಗ್ ಮಷಿನ್ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ
ಫಿನಿಶ್ಡ್ ಫೈನಲ್ ಪ್ರಾಡಕ್ಟನ್ನು ಇಲ್ಲಿ ಬಂದು ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿದ ಆದಮೇಲೆ ಅಕಾರ್ಡಿಂಗ್ ಟು ದಿಸ್ ಬ್ರ್ಯಾಂಡ್ ಅಂತಂದರೆ ಇದ್ರದ್ದೊಂದು ಲೋಗೋ ಮತ್ತು ಇವ್ರದ್ದೊಂದು ಬ್ರ್ಯಾಂಡ್ ಇರ್ತೈತಿ. ಆ ಲೋಗೋ ಪ್ಯಾಕೆಟಲ್ಲಿ ಅವನ್ನ ಧಾನ್ಯಗಳನ್ನ ಏನು ಮಾಡ್ತಾರೆ ಅಂದ್ರೆ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡಿದಾದ್ಮೇಲೆ ಆಟೋಮೆಟಿಕ್ ಆಗಿ ಇರೋದ್ರಿಂದ ಇದು ಆ ಸೀಲಿಂಗು ಆಗ್ತೈತಿ ಮತ್ತು ಕನ್ವೇರ್ ಮುಖಾಂತರ ಇದು ಹೊರಗಡೆ ಬರ್ತೈತಿ. ಇಲ್ಲಿ ಮ್ಯಾನ್ಯುವಲಿಗೆ ಬಾಕ್ಸನ್ನು ಅಸೆಂಬಲ್ ಮಾಡ್ತಾರೆ. ಬಾಕ್ಸನ್ನು ಅಸೆಂಬಲ್ ಮಾಡಿಬಿಟ್ಟು ಅದನ್ನ ಸ್ಟೋರೇಜ್ ಯೂನಿಟ್ ಏರಿಯಾ ಕಳಿಸ್ಕೊಡ್ತಾರೆ. ದಿಸ್ ಇಸ್ ದ ಪ್ರೊಸೆಸ್ ಆಫ್ ಸಿರಿಧಾನ್ಯ ಸಂಸ್ಕರಣಾ ಘಟಕ ಅಂತಲೇ ಹೇಳ್ಬೋದು. ರಾ ಮೆಟೀರಿಯಲ್ ಇಂಡೆಂಟನ್ನು ಕಳಿಸಿದ ಆದಮೇಲೆ ಅದು ರಿಕ್ವೈರ್ಮೆಂಟ್ ಇರುವಂಥ ಸಿರಿಧಾನ್ಯಗಳನ್ನು ಕಳಿಸ್ಕೊಡ್ತಾರೆ ಪ್ಲ್ಯಾಂಟಿಗೆ. ಇವಾಗ ಪ್ಲ್ಯಾಂಟ್ ಸ್ಟಾರ್ಟ್ ಆಗ್ತೈತಿ. ಪ್ಲ್ಯಾಂಟ್ ಸ್ಟಾರ್ಟ್ ಆಗೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಪ್ಲ್ಯಾಂಟ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಇಲ್ಲಿ ಪ್ರೊಸೆಸಿಂಗ್ ಆಗಿರುವಂಥದ್ದು ಮಿಲೆಟ್ಸ್ಗಳನ್ನೆಲ್ಲ ಇವಾಗ ಲೋಡಿಂಗ್ ಮಾಡ್ತಿದ್ದಾರೆ. ಲೋಡಿಂಗನ್ನು ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ